Namo, 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 namo to all. So we were discussing about Sannyasa Sampradaya. ಸ್ಮೃತಿ ಯಾವಾಗ ಸ್ಮೃತಿಕರ್ತರು ಯಾರಿರ್ತಾರೋ ದೇಶ ಕಾಲಕ್ಕೆ ಅನುಸಾರವಾಗಿ ಕೊಡ್ತಾ ಇರ್ತಾರೆ. ಸಮಯಾನುಸಾರ ನಿಯಮಗಳೆಲ್ಲ ಪರಿವರ್ತನೆ ಆಗ್ತಾ ಇರುತ್ತೆ. ಯಾವುದು ಮಾರಕವಾಗಿ ನಿಲ್ಲಲ್ಲ. ಯಾವಾಗಲೂ ಯಾವುದಾನೇ ಒಂದು ನಿಯಮಾವಳಿ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು ಯಾರನ್ನೇ ಸಂಸ್ಥಾಪಿಸಿದರೆ, ಶಂಕರಾಚಾರ್ಯ ಆಗಲಿ ಬೇರೆ ಆಚಾರ್ಯರಾಗಲಿ, ಅದು ಮಾರಕವಾಗಿರಲ್ಲ. ಬಟ್ ಬೇರೆ ಬೇರೆ ರೀತಿಯ ಅವರವರ ಯೋಗ್ಯತೆಗನುಸಾರವಾಗಿ ಇವಾಗ ಶಂಕರಾಚಾರ್ಯರು ಸನ್ಯಾಸ ಸಂಪ್ರದಾಯ ಸ್ಥಾಪನೆ ಮಾಡಿದ್ರು, ಪುನರ್ಸ್ಥಾಪನೆ ಮಾಡಿದ್ರು ವೈದಿಕ ವಿಧಿಯಲ್ಲಿ. ಆಮೇಲೆ ವಿಧಿನ ಪರಿತ್ಯಾಗ ಸನ್ಯಾಸ. ಆಮೇಲೆ ಮತ್ತು ಮಧ್ವಾಚಾರ್ಯರು ಬಂದು ಅವ್ರದ್ದು ದ್ವೈತ ಸನ್ಯಾಸದ ವಿಧಿವಿಧಾನಗಳು ಶುರು ಮಾಡಿದ್ರು. ಅವರು ಸಂಪೂರ್ಣವಾಗಿ ತ್ಯಾಗ ಮಾಡಿ ಭಗವಂತನಿಗೆ ಸಮರ್ಪಿತರಾಗಿ ಜಗತ್ತಿನ ಸುಖಭೋಗಗಳನ್ನೆಲ್ಲ ತ್ಯಜಿಸಿ ಅದನ್ನು ಸಂಪ್ರದಾಯವನ್ನು ಫಾಲೋ ಮಾಡಿದ್ರು. ಆಮೇಲೆ ವಿಶಿಷ್ಟಾದ್ವೈತದ ರಾಮಾನುಜಾಚಾರ್ಯರು ಅವರು ಸನ್ಯಾಸ ಸಂಪ್ರದಾಯ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಆ ಸಂಪ್ರದಾಯ ಸ್ಟಾರ್ಟ್ ಮಾಡಿದಾಗ ಸನ್ಯಾಸದ ವಿಷಯವಾಗಲಿ ಯಾವುದೇ ಒಂದು ಇದು ಧರ್ಮ ಯಾವುದು ಕೆಟ್ಟದ್ದು ಹೇಳ್ಕೊಡಲ್ಲ, ಅಥವಾ ಅವನಿಗೆ ಹಾನಿಕಾರಕವಾದ ಇದು ಹೇಳ್ಕೊಡಲ್ಲ. ಯಾರು ಏನು ಮಾಡಿದ್ರೂ ಬಟ್ ಅದರಲ್ಲಿ ನಮಗೇನು ಬೇಕು, ನಮ್ಗೆ ಯಾವ ಸೂಟ್ ಆಗುತ್ತೆ ಹಾಯ್ಕೋತೀವಿ. ನಾವೊಂದು ಸಂಪ್ರದಾಯವನ್ನು ಫಾಲೋ ಮಾಡಿದ ಮೇಲೆ ಅದಕ್ಕೆ 3 ಅಂಶಗಳು. ಒಂದು ರಿಚುಲಿಸ್ಟಿಕ್ ಪಾರ್ಟು, ಇನ್ನೊಂದು ನಾವು ಬುದ್ಧ ಹೇಳ್ತಾನಲ್ಲ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಈ 3 ಎಲ್ಲ ಸನ್ಯಾಸ ಸಂಪ್ರದಾಯಗಳಲ್ಲೂ ಇದು ಕಾಮನ್ನು. ಅವರವರ ಸಂಪ್ರದಾಯಕ್ಕನುಸಾರವಾಗಿ ಅವರು ಯಾರ್ದು ಆದರ್ಶವನ್ನು ತಗೊಂಡು ನಡೀತಾ ಇದ್ದಾರೋ ಅವರ ಬುದ್ಧಂ ಶರಣಂ ಗಚ್ಚಾಮಿ. ಇವಾಗ ನಮ್ಮ ಇದರಲ್ಲಿ ರಾಮಕೃಷ್ಣಾಖ್ಯಂ ಬುದ್ಧಂ ಶರಣಂ ಗಚ್ಚಾಮಿ. ರಾಮಕೃಷ್ಣ ಎನ್ನುವ ಬುದ್ಧನನ್ನು ನಾವು ಶರಣಾಗ್ತೀವಿ. ಸಂಘಂ ರಾಮಕೃಷ್ಣ ಸಂಪ್ರದಾಯದ ಸಂಘ, ಅದಕ್ಕೆ ಶರಣಾಗುತ್ತೆ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಅಟ್ಲೀಸ್ಟು ಸಂಪೂರ್ಣವಾಗಿ ಬೇಲೂರು ಮಠದಲ್ಲಿ ಏನೇನು ಯಾವ್ಯಾವ ಸಂಪ್ರದಾಯ, ಪೂಜೆ ಆಗಲಿ, ಸನ್ಯಾಸ ಸಂಪ್ರದಾಯವಾಗಲಿ, ಬ್ರಹ್ಮಚರ್ಯ ದೀಕ್ಷೆ ಆಗಲಿ, ಒಂದೇ ಒಂದು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಆಗಮದಲ್ಲಿ ವಾನಪ್ರಸ್ಥ. ಸೊ ಅದು ಅಕಾರ್ಡಿಂಗ್ ಟು ವಿಧಿ ನಿಯಮಗಳು, ಎಲ್ಲ ಶಾಸ್ತ್ರದ ಸಾರವನ್ನು, ಎಲ್ಲ ಆಗಮಗಳನ್ನು ನೋಡಿ ವಾನಪ್ರಸ್ಥ ಸಂಪ್ರದಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರ ನನಗಿನ್ನೂ ಅದನ್ನು ವಿಧಿ ವಿಧಾನಗಳೆಲ್ಲ ಬರೆದಿಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಬಟ್ ಐ ಹ್ಯಾವ್ ಟು ಫಿನಿಷ್ ದಟ್ ಬಿಕಾಸ್ ನೋಬಡಿ ಹ್ಯಾಸ್ ಗಾನ್ ಇನ್ ಟು ದಿ ಸ್ಕ್ರಿಪ್ಚರ್ಸ್. ಶಾಸ್ತ್ರಗಳಲ್ಲಿ ಯಾರೂ ನುಗ್ಗಿಲ್ಲ ಇನ್ನು. ಎಸ್ಪೆಷಲಿ ನಮ್ಮ ತಂತ್ರದಿಂದ ಒಂದೊಂದೇ ಶೈವ ಸಂಪ್ರದಾಯ, ಶೈವ ಆಗಮ, ತಂತ್ರಗಳು ಆಗಮ ಅಂದರೆ ಎಲ್ಲ ವಿಧಿ ನಿಯಮಗಳಿರೋದು ಆಗಮ. ಶೈವ ಆಗಮ, ಶಾಕ್ತ ಆಗಮ, ವೈಷ್ಣವ ಆಗಮ, ಎಲ್ಲ ಸಂಪೂರ್ಣ ನಾನು ಅದನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಅಜ್ಞಾತವಾದ ಒಂದು ಶಕ್ತಿ ಗೈಡ್ ಮಾಡ್ತಾ ಇರುತ್ತೆ. ಅದು ನನಗೇನು ನಾವೇನು ಬಯಸೋದೇ ಇಲ್ಲ ನಮ್ಮ ಜೀವನದಲ್ಲಿ.
ಸೊ ಆವಾಗ ಅದು ಹರಿತಾ ಇರುತ್ತೆ ಒಳಗಡೆಯಿಂದ, ಎಲ್ಲಿಂದನೋ ಫ್ಲೋ ಆಗ್ತಾ ಇರುತ್ತೆ. ಅದು ಯಾವಾಗಲೂ ಎರಡು ನಾವು ನಮ್ಮ ಪೂರಕವಾಗಿದೆಯೋ ಮಾರಕವಾಗಿದೆಯೋ ನೋಡೋಕ್ಕೆ ಎರಡು ವಿಧಾನ. ಅದು ಪ್ರಕೃತಿ ಮತ್ತು ಭಗವಂತನಿಗೆ ಹೊಂದ್ಕೊಂಡು ಹೋಗ್ತಾ ಇದೆಯಾ. ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಪೂಜೆ ಆಗಲಿ ಪುರಸ್ಕಾರಗಳಾಗಲಿ ಒಂದೊಂದೂ ಒಂದು ಆಚಮನವಾಗಲಿ, ಒಂದು ಕಾಲಿಗೆ ಚಪ್ಪಲಿ ಹಾಕೋದಾಗಲಿ, ಸ್ನಾನ ಮಾಡೋದಾಗಲಿ, ಒಂದು ಮಾತಾಡೋದಾಗಲಿ, ಭಾಷೆ ಆಗಲಿ, ಎಲ್ಲವೂ ಪ್ರಕೃತಿ ನಿಯಮದ ಅನುಸಾರವಾಗಿ ಹೋಗ್ತಾ ಇದೆ. ಎಲ್ಲ ಹೇಗೆ ಪ್ರಕೃತಿ ತೊಗೊಂಡು ಹೋಗ್ತಾರೆ. ಈವನ್ನ ವರ್ಣಾಶ್ರಮ ಧರ್ಮ, ಆಶ್ರಮ ಲಾಸ್ಟ್ ಸನ್ಯಾಸ ತೊಗೊಂಡು ಹೋಗಬೇಕು, ವಾನಪ್ರಸ್ಥ ಟೈಮಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು ಅದು ಮನೆ ಮಠಗಳನ್ನೆಲ್ಲ ಎಲ್ಲ ಬಿಟ್ಟು. ಆ ನಿಯಮಗಳನ್ನೆಲ್ಲ ಹೇಗೆ ಪ್ರಕೃತಿ ಒಂದು ಜೀವವನ್ನು ನೋಡ್ಕೊಳ್ಳುತ್ತೋ, ಯಾವುದೇ ಒಂದು ಅನಿಮಲ್ಗೆ ಅದರದ್ದು ಲೈಫ್ ಪ್ರಕಾರ 60 ವರ್ಷ ಆಯಿತು ಅಂದರೆ ಇಟ್ ಸಪ್ರೇಟ್ಸ್ ಫ್ರಮ್ ದಿ ಹರ್ಡ್. ಒಬ್ಬೊಂಟಿಗನಾಗಿ ಹೋದಂಗೆ ಹೋಗ್ತಾ ಇರುತ್ತೆ. ಅವ್ರದ್ದೆಲ್ಲ ಚಿಕ್ಕ ಮಕ್ಕಳ ಆಟಗಳು ಇದೆಲ್ಲ ಈಗ ಮೃತ್ಯು ಹತ್ತಿರ ಬರ್ತಾ ಇದೆ. ಲಾಸ್ಟು ಯು ಕೆನಾಟ್ ಸಿ ಎನಿ ಅನಿಮಲ್ ಆರ್ ಬರ್ಡ್ ಓಲ್ಡ್ ಏಜಲ್ಲಿ ಅಥವಾ ಎಲ್ಲಿ ಬಿದ್ದು ಸಾಯ್ತಾ ಇರೋದು ನೋಡೋದೇ ಇಲ್ಲ ನೀವು. ಎಲ್ಲೋ ಒಂದು ಇನ್ ಎ ಡಿಗ್ನಿಫೈಡ್ ವೇ ಇಟ್ ಸಪ್ರೇಟ್ಸ್ ಫ್ರಮ್ ದಿ ಗುರು ಆ್ಯಂಡ್ ಲಾಸ್ಟ್ ಆ ಪ್ರಕೃತಿಯಿಂದ, ಪ್ರಕೃತಿ ಕೊಟ್ಟಿದ್ದ ಆ ಶರೀರವನ್ನು ಪ್ರಕೃತಿ ಪ್ರೀತಿಯಿಂದ ಸಮರ್ಪಿಸುತ್ತೆ. ಸೊ ಅದೇ ನಿಯಮಗಳನ್ನು ಇಲ್ಲಿ ತಂದಿದ್ದಾರೆ. ಹಬ್ಬ ಹುಣ್ಣಿಮೆಗಳು ಸೀಸನ್ ಪ್ರಕಾರ ಮನೋಭಾವಗಳು ಹೇಗೆ ಚೇಂಜ್ ಆಗ್ತಾಯಿದ್ದು ಅದಕ್ಕೆ ಸರಿಯಾಗಿ ಅದನ್ನು ಡಿವಿನೈಸ್ ಮಾಡೋಕ್ಕೆ. ಇದ್ರ ರೈನಿ ಸೀಸನ್ನಲ್ಲಿ ಯಾವುದು ಬರಬೇಕು, ಆ ಎಲ್ಲ ಹೊಲಗಳು ಗದ್ದೆಗಳೆಲ್ಲ ಪೂರ್ಣವಾಗಿದ್ದು ಹರಿತವಾಗಿರಬೇಕಾದ್ರೆ ಆ ಟೈಮಲ್ಲಿ ಯಾವ ಪೂಜೆ ಮಾಡಬೇಕು, ದುರ್ಗಾ ಪೂಜೆ ಎಲ್ಲ ಆಗಿ ಎಲ್ಲ ಕಣಜಗಳೆಲ್ಲ ತುಂಬಿತು, ಎಲ್ಲ ಹೊಲಗಿಲೆಲ್ಲ ಖಾಲಿ ಆಯಿತು, ಪಾಕೆಟೆಲ್ಲ ಸ್ವಲ್ಪ ದಪ್ಪ ಆಯಿತು. ಆವಾಗ ಏನು ಮಾಡಬೇಕು, ಶಿವನ ಪೂಜೆ, ವೈರಾಗ್ಯ. ಇದೆ ಸೀದಾ ಎಂಜಾಯ್ಮೆಂಟ್ ಕಡೆ ಓಡ್ಬಿಡುತ್ತದು ಮನಸ್ಸು. ಆವಾಗ ಓಂ ನಮಃ ಶಿವಾಯ ಎಲ್ಲವನ್ನು ಅದರ ಪಾಲು ಕೊಟ್ಬಿಟ್ಟು ಹೇಗೆ ಪ್ರತಿಯೊಂದು ಹೊಂದ್ಕೊಂಡು ಹೋಗ್ತಾ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ. ಸೊ ಇವಾಗ ಕಾಲ ಪರಿವರ್ತನೆ ಆಗಿ ಕಲಿಯುಗದ ಪ್ರಥಮ ಪಾದದಲ್ಲಿದ್ದೀವಿ. ಎಲ್ಲ ಕಲಿಯುಗ ಬರೋ ಮುಂಚೆ ಕೃಷ್ಣನ ಆವಿರ್ಭಾವದ ಟೈಮಲ್ಲೇ ನೋಡಿ, ಅಥವಾ ರಾಮನ ಟೈಮಲ್ಲೂ ನೋಡಿ, ಅಧರ್ಮ ಇದ್ದೇ ಇರುತ್ತೆ, ಭಾಳ ಕಡಿಮೆ ಇರುತ್ತೆ. ರಾಮರಾಜ್ಯ ಅಂತೀವಿ, ಸೀತೆಗೆ ತೊಗೊಂಡೋಗ್ಬಿಟ್ಟಿದ್ರು. ಅಷ್ಟೊಂದು ಎಲ್ಲನೇ ಇದ್ದೇ ಇರುತ್ತೆ. ಅದು ಅಧರ್ಮ ನಾಶವಾಗೋದಂತಿರಲ್ಲ. ಅದು ಒಂದು ಎರಡಾದಾಗ ಧರ್ಮ ಅಧರ್ಮ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಎಕ್ಸಿಸ್ಟೆನ್ಸ್ ಬಂದೇ ಬರುತ್ತೆ. ಮತ್ತೆ ಒಂದಾಗತ್ತೆ, ಮತ್ತು ನ್ಯೂಟ್ರಲೈಸ್ ಆಗುತ್ತೆ, ಮತ್ತು ಓನ್ಲಿ ಆಬ್ಸಲ್ಯೂಟ್ ವಿಲ್ ರಿಮೈನ್. ಇವಾಗ ಇದು ಧರ್ಮ ಅಧರ್ಮ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಸೀಸನ್ ಚೇಂಜ್ ಆದಂಗೆ, ವಿಂಟರು ಸಮ್ಮರು. ಸೊ ಆ ಥರ ಧರ್ಮಗಳು ಚೇಂಜ್ ಆಗ್ತಾ, ಧರ್ಮದ ಕ್ವಾಂಟಿಟಿ ಚೇಂಜ್ ಆಗುತ್ತೆ, ನಾಶವಾಗಲ್ಲ. ಕಲಿಯುಗದಲ್ಲಿ ಅಧರ್ಮ ಜಾಸ್ತಿ. ಅದಕ್ಕೆ ಈ ಮೆಟೀರಿಯಲಿಸಮ್, ಭೌತಿಕತೆ, ಆ ಭೌತಿಕತೆ ಯಾವಾಗ ಬೆಳೀತೋ ಅಂದರೆ ಮಿತಿ ಮೀರಿ ರಾಮಕೃಷ್ಣ ಬರಬೇಕಾಯಿತು. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಪೂಜೆಯಿಂದ ಒಂದೊಂದು ಎಲ್ಲ ಕಲಿಸಿ ಎಲ್ಲ ತೋರಿಸಿ ಒಂದು ಸನ್ಯಾಸ ಸಂಪ್ರದಾಯವನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಎಲ್ಲೂ ಇಲ್ಲದ ಇದರಲ್ಲೇ ಇಲ್ಲದಂಥ ಒಂದು ಭಗವಂತನನ್ನು
ಲಾಸ್ಟ್ ಸ್ಟೇಜ್ ಅದು. ರಸಸ್ವಾದದಲ್ಲಿ ಇದ್ಬಿಡ್ಬೋದು. ನಾನೊಂದು ಆಧ್ಯಾತ್ಮಿಕ ಜಾಗೃತಿ ಆದರೆ ಸಾಕು, ಹೊರಗಿಂದ ಕಡೆ ನೋಡಬೇಕಾಗೇ ಇಲ್ಲ. ನನ್ನ ದೇಹ ಭಾವ ಹೊರಟೋಗಿದೆ, ನಾನು ಬ್ರಹ್ಮ ಜ್ಞಾನದವರೆಗೂ ಹೋಗಬೇಕಾಗೇ ಇಲ್ಲ. ಮನೋಮಯ ಕೋಶವನ್ನು ಕ್ರಾಸ್ ಮಾಡಿ ವಿಜ್ಞಾನಮಯ ಕೋಶದಲ್ಲಿ ಎಂಟ್ರಾಗಿದ್ದ ತಕ್ಷಣ ಬ್ರಹ್ಮ ಗ್ರಂಥಿಗೆ ಬ್ರೇಕ್ ಆಗುತ್ತೆ. ಆಮೇಲೆ ನನ್ನ ನಿತ್ಯಾನಂದ ಶರೀರದ ಭಾವ ಐಡೆಂಟಿಟಿನಿಲ್ಲ, ದೇಹಭಾವದಿಂದ ಜೀವಭಾವಕ್ಕೆ ಹೋಗಿದ್ದೀನಿ. ನನ್ನ ಆನಂದದಲ್ಲಿ ನಾನಿರ್ಬೋದು. ಎಲ್ಲ ನೆಗ್ಲೆಕ್ಟ್ ಮಾಡಿ ಏನು ಬೇಕಾಗೇ ಇಲ್ಲ. ಆಮೇಲೆ ಅದಕ್ಕೆ ರಸಸ್ವಾದನೆ ಅಂತೀವಿ. ಮುಂದೇನೂ ಹೋಗಲ್ಲ, ಹಿಂದೇನೂ ಬರಲ್ಲ. ಜಗತ್ತಿನ ಕಡೆ ನನ್ನ ಏನು ಕರ್ತವ್ಯವೇ ಇಲ್ಲ, ಕೆಲಸ ಏನೋ ಯಾರಿಗೇನು ಬೇಕಿಲ್ಲ. ಆಮೇಲೆ ಮುಂದೆ ಇನ್ನೂ ಭಾಳ ಹೋಗೋದಿರುತ್ತೆ. ಅದೊಂದೊಂದೇ ಕ್ರಾಸ್ ಮಾಡಿ ಅನಂತ ಸಚ್ಚಿದಾನಂದ ನೋಡಿ ಬಂದ ತಕ್ಷಣ ಕೆಳಗಡೆ ನಿರ್ವಿಕಲ್ಪ ಹೋಗಿ ಬಂದ ತಕ್ಷಣ ಫಸ್ಟು ನೋಡೋದೆಲ್ಲ ವಿಶ್ವ ಸಂಪೂರ್ಣವಾಗಿ ಭಗವಂತ ಒಂದೊಂದು ಕಣದಲ್ಲಿ ಒಂದೊಂದು ಜೀವನಲ್ಲಿ ಬ್ರಹ್ಮದರ್ಶನ. ಈ ಒಂದು ಪಾಯಿಂಟಲ್ಲಿ ಪರರ ದುಃಖವನ್ನು, ನನ್ನ ಸುಖವನ್ನು, ಈ ಬ್ರಹ್ಮಾನಂದವನ್ನು ಬಿಟ್ಟು ಆ ಜೀವಿಗಳ ಹಿಂದೆ ಏನು ಮಾಡಲಿ ಇವ್ರಿಗೆ. ಇವನ್ ಬುದ್ಧಿಸಮ್ದಲ್ಲಿ ನಿರ್ವಾಣ ಕೈಗೆ ಬಂದಾಗ ಅದನ್ನು ನಾನು ಬೇಡ ಅಂತಾನೆ. ಸೊ ದಟ್ ಸ್ಟೇಜ್ ಹಿ ರಿನೌನ್ಸಸ್ ಈವನ್ ಹಿಸ್ ಓನ್ ಮುಕ್ತಿ ಸ್ಥಿತಿ. ಆ ಎಲ್ಲ ಜೀವಿಗಳಿಗೂ ಮುಕ್ತಿ ಸಿಗೋವರೆಗೂ ನಾನು ಮುಕ್ತಿಯನ್ನು ಸ್ವೀಕರಿಸಲ್ಲ ಅಂತ. ನನಗೆ ಈ ಜಗತ್ತು ಬೇಕಾಗೇ ಇಲ್ಲ ಅನಿಸ್ಬಿಡುತ್ತೆ ಫಸ್ಟು. ನಾನು ಯಾಕೆ ಈ ಜಗತ್ತಲ್ಲಿ, ಯಾಕಂದರೆ ನನಗೆ ಸಿಕ್ಕಿದೆ ಸಂಪತ್ತು, ಇನ್ನೇನಕ್ಕೆ ಏನು ಬೇಕಾದ್ರೆ ಹಾಕೊಂಡು ಹೋಗಿ ಜಗತ್ತು ಇಲ್ಲ. ಆ ಸಂಪೂರ್ಣ ಜ್ಞಾನ ಬಂದಾಗ ಫಸ್ಟ್ ಈಸ್ ಸಫರಿಂಗ್, ಹಿ ಕ್ಯಾನಾಟ್ ಬೇರ್ ದಿ ಸಫರಿಂಗ್ ಆಫ್ ಅದರ್ಸ್. ದಟ್ ಈಸ್ ದಿ ಸ್ಟೇಟ್ ವೇರ್ ಹಿ ಹೋಲ್ ಹಾರ್ಟೆಡ್ಲಿ, ಬಿಕಾಸ್ ನಾನು ಏನು ಅನುಭವಿಸ್ತಾ ಇದ್ದೀನೋ ನಾನು ಹೊರಟೋಗ್ತೀನಿ. ನಾನು ಮುಕ್ತನಾಗ್ಬಿಟ್ಟಿದ್ದೀನಿ, ಇವರೆಲ್ಲ ಇಲ್ಲೇ ಇದ್ದಾರೆ. ನನ್ನ ಒಳಗಡೆ ಏನು ನೋಡ್ಕೊಂಡಿದ್ದೀನೋ ಅವ್ರು ನೋಡ್ಕೊಂಡಿಲ್ಲ. ಇವರೆಲ್ಲ ಹಂಗೆ ಬಿಟ್ಬಿಟ್ಟು ಹೊರಟೋಗೋದಾ? ನನ್ನ ಕರ್ತವ್ಯ ನಾನು ಇದೆಯಾ? ಆ ಒಂದು ನೋವು ಅವರಲ್ಲಿ, ಅದೊಂದು ಆ ಪ್ರಕೃತಿ ಮಾತೆ ಅವರೆಲ್ಲ ಒಂದು ಕರುಣೆ ಇಟ್ಬಿಟ್ಟಿರ್ತಾರೆ. ಮತ್ತೆ ಆಮೇಲೆ ನಿರ್ವಿಕಲ್ಪ ಆದಮೇಲೆ ವಿವೇಕಾನಂದರು ಹೇಳ್ತಾರೆ ನಾನು ಮಾಡಲ್ಲ ಅಂತ. ಅರ್ಜುನ ಯುದ್ಧ ಮಾಡೋಕ್ಕೆ ತಯಾರಿಲ್ಲ, ಕೊನೆಯಲ್ಲಿ ಹೋಗ್ಬಿಟ್ಟು ಕರಿಷೇ ವಚನಂ ತವ, ನಿನ್ನ ಸ್ವಭಾವವೇ ಮಾಡುತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ 18th ಚಾಪ್ಟರ್. ನೀನು ಮಾಡಲ್ಲ ಅಂತ ಏನು ಯೋಚಿಸ್ಕೊಂಡಿದ್ಯೋ ಅದು ನಿಮ್ಮ ಸ್ವಭಾವ. ಇವತ್ತು ಮಾಡದೇ ಇದ್ರೆ ಪರವಾಗಿಲ್ಲ, ನೀನು ಹೊರಟೋಗ್ತೀಯ, ಬಟ್ ಮತ್ತೆ ಒಂದು ದಿವಸ ಎಲ್ಲ ಸೈನ್ಯ ಕಟ್ಕೊಂಡು ಬರ್ತೀಯ ನೀನು. ನಿನ್ನ ಸ್ವಭಾವದಲ್ಲೇ ಇದೆ ಅದು. ರಾಮಕೃಷ್ಣ ಹೇಳ್ತಾರೆ, ಇಫ್ ಯು ಡೋಂಟ್ ಡೂ ಯುವರ್ ಬೋನ್ಸ್ ವಿಲ್ ಡೂ ಅಂತ. ಅದು ಮತ್ತು ಲಾಸ್ಟ್ ವೆನ್ he sees whom I was worshipping, whom I thought is the ultimate reality, is suffering here in the form of it's my duty. ಅಲ್ಲೊಂದು ಆ ಕರುಣೆಯಿಂದ ಮತ್ತು ಬೇರೆಯವರು ದಾರಿ ತೋರ್ಸೋಕೆ ಹೋಗ್ತಾರೆ. ಇಲ್ಲದಿದ್ದರೆ ನನ್ನ ಆನಂದದಲ್ಲಿ ಇರ್ತೀನಿ. ಯಾರನ್ನೇ ನನ್ನ ಮಾರ್ಗದಲ್ಲಿ ಯಾರನ್ನೇ ಬರೋರಿದ್ದರೆ ನಾನು ಅವ್ರಿಗೆ ಉಪದೇಶ ಕೊಡ್ತೀನಿ, ಅಷ್ಟರಲ್ಲೇ ನಿಂತು ಬಿಡ್ತಾರೆ. ದಟ್ ಈಸ್ ದಿ ಫಸ್ಟ್ ಸ್ಟೇಜ್ ಆಫ್ ಲೈಟ್, ಸೀಯಿಂಗ್ ಲೈಟ್. ಅದಾದಮೇಲೆ ಎಷ್ಟೋ ಸ್ಟೇಜಸ್ ಇದೆ. ಲಾಸ್ಟ್ ಈಸ್ ಟು ಸಿ ಬ್ರಹ್ಮನ್, ಹೂ ವಾಟ್ ಹಿ ಸಾ ವಿತಿನ್ ಹಿಮ್ಸೆಲ್ಫ್ he sees in everyone. ಏನು ಇಲ್ಲದೆ ಅಳ್ತಾ ಇದ್ದಾರಲ್ಲ ಇವರು ಅಂತ. ಜಸ್ಟ್ ಬಿಕಾಸ್ ಆಫ್ ಇಗ್ನೋರೆನ್ಸ್
ನನ್ನ ಇಗ್ನೋರೆನ್ಸ್ ಹೋಯಿತು, ಬೇರೆಯವ್ರು ಇನ್ನೂ ಇಗ್ನೋರೆನ್ಸ್ ಹೋಗಲಿ ಎಲ್ಲರದು ಅಂತ. ಎಷ್ಟು ಜನಕ್ಕೆ ಮುಕ್ತಿನೇ ಸ್ವೀಕರಿಸಲ್ಲ. ದಟ್ ಈಸ್ ದಿ ಅಲ್ಟಿಮೇಟ್ ಸ್ಟೇಜ್. ಸೊ ದಟ್ ಈಸ್ ವಾಟ್ ವಿ ಸಿ. ಸೊ ಎಂದೂ ಈ ನಿಯಮಗಳೆಲ್ಲ ರಾಮಕೃಷ್ಣರು ಏನು ಮಾಡಿದ್ರು ಅಂತಂದರೆ, ಆ ಪರಮಾಂಸ ಅವಸ್ಥೆಯಲ್ಲಿ ಏನು ನೀನು ನೋಡ್ತೀಯೋ ಎಲ್ಲರಲ್ಲೂ ಆ ತಾಯಿ ಇರೋದು, ಎಲ್ಲರಲ್ಲೂ ಆ ಭಗವಂತನಿರೋದು, ನಿನ್ನ ಇಷ್ಟ ದೇವತೆ ಪ್ರತಿಯೊಂದರಲ್ಲೂ ಇರೋದು, ಅದು ನೋಡಿ ಅವ್ರ ಸೇವೆ ಮಾಡು, ಭಗವಂತನ ಸೇವೆ ಮಾಡು. 2 ಆಸ್ಪೆಕ್ಟ್ಸ್ ಆಫ್ ಗಾಡ್, ಒನ್ ವಿಶ್ವರೂಪ, ಟು ಸರ್ವ್ ದಿ ವರ್ಲ್ಡ್, ಕಂಪ್ಯಾಷನ್ ಲವ್. ಆ ಕಂಪ್ಯಾಷನ್ ಪರಿಪೂರ್ಣತೆ ಬರೋದು ಅದರಲ್ಲಿ. ಆ ಪರಿಪೂರ್ಣತೆ ಬೇರೆಯೇ ಅದು. ಸೊ ದಟ್ ಪರಿಪೂರ್ಣತೆಯನ್ನು ಈ 2 ಲಾಸ್ಟ್ ಥಿಂಗ್ಸ್ ವಿಲ್ ರಿಮೈನ್ ಈಸ್ ಲವ್ ಆ್ಯಂಡ್ ಕಂಪ್ಯಾಷನ್. ಆ ಲಾಸ್ಟ್ ಶರೀರ ಇರುತ್ತೆ, ಹೋಗಬೇಕಾದ್ರೂ ನಿಮ್ಮದೆಲ್ಲರದ್ದು ಒಳ್ಳೆಯದಾಗಲಿ. ಎಲ್ಲ ಸಂತರು who have reached the highest state, they have not kept for themselves. ಆ ರಸಸ್ವಾದನಕ್ಕೆ ನಿಂತು ಬಿಡಲಿಲ್ಲ. They came out from the forests and this one caves and ran to serve others. ಆ ಸ್ಟೇಜು ಲಾಸ್ಟ್ ಸರ್ವಭೂತೆ ಬ್ರಹ್ಮದರ್ಶನ. ಇಫ್ ಐ ಆಮ್ ಅಹಂ ಬ್ರಹ್ಮಾಸ್ಮಿ ಆದರೆ ತತ್ವಮಸಿನೂ ಅಷ್ಟೇ ನಿಜ, ಅಯಮಾತ್ಮ ಬ್ರಹ್ಮನೂ ಅಷ್ಟೇ ನಿಜ. ಸೊ ಅದು ದಟ್ ರಿಯಲೈಸೇಷನ್. ಅಹಂ ಬ್ರಹ್ಮಾಸ್ಮಿ ರಿಯಲೈಸ್ ಮಾಡಿಬಿಡ್ಬೋದು. ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಮುಂದೆ ಇದ್ದವನು ಬ್ರಹ್ಮನೇ. ಆ ರಿಯಲೈಸೇಷನ್ನು ನಾನಲ್ಲಿದ್ದೀನಿ, ನಾನು ಸರ್ವವ್ಯಾಪಿಯಾಗಿದ್ದೀನಿ, ಪ್ರತಿಯೊಂದು ಜೀವನದಲ್ಲೇ ನಾನೇ ಇದ್ದೀನಿ. ಸೊ ನನ್ನ ಮುಕ್ತಿಯನ್ನು ನೋಡ್ತಾ ಇದ್ದಂಗೆ ಈ ಒಂದು ಶರೀರ ಮಾತ್ರ ಮುಕ್ತವಾಯಿತು. ಸೊ ದಟ್ ಆಸ್ಪೆಕ್ಟ್ ಶ್ರೀರಾಮಕೃಷ್ಣ ಬ್ರಿಂಗ್ಸ್ ಇನ್ ಟು ಸನ್ಯಾಸ. ಅದಕ್ಕೆ ಆ ವಿವೇಕ ಇವ್ರದ್ದೆಲ್ಲ ಇನ್ನೂ ಮೆಚುರಿಟಿನೇ ಬಂದಿರಲ್ಲ ಅವ್ರದ್ದು. ವಿವೇಕಾನಂದ ಅದಕ್ಕೋಸ್ಕರ ಕರ್ಕೊಂಬಂದಿದ್ದು. ಅವ್ರಿಗೆಲ್ಲ ಅಜ್ಞಾನ ಪರದೆ ತೆಗಿಬೇಕು. ಇವನಿಗೆ ಅಜ್ಞಾನವಿಲ್ಲ, ಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ. ಅದು ಹೊರಗಡೆ ಅದು ಸಿಪ್ಪೆ ತೆಗಿಬೇಕದು. ಆಮೇಲೆ ಅಳ್ತಾ ಓಡಾಡ್ತಾನೆ. ಉಳಿದ ಜೀವನ ಎಲ್ಲ ಕಣ್ಣೀರಲ್ಲೇ. ವಿವೇಕಾನಂದ ಪರರಿಗಾಗಿ ದಟ್ ಆಸ್ಪೆಕ್ಟ್ ಆಫ್ ಸೀಯಿಂಗ್ ಗಾಡ್ ಎವ್ರಿವೇರ್, ದಿ ಅಲ್ಟಿಮೇಟ್ ಐಡಿಯಲ್ ಆಫ್ ಹ್ಯೂಮನ್. ಅದು ಹೋಯ್ತು ಅಂದ್ರೆ ಇನ್ನೂ ಇಲ್ಲವೇ ಇಲ್ಲ, ವಿಶ್ವವೇ ಇಲ್ಲ. ಎಲ್ಲರನ್ನ ಕೊಂದುಬಿಟ್ಟು ನಾನು ಆನಂದವಾಗಿದ್ಬಿಡ್ತೀನಿ. ನ್ಯೂಕ್ಲಿಯರ್ ಬಾಂಬ್ ಅಂತ ನ್ಯೂಕ್ಲಿಯರ್ ಆಗಿಬಿಡುತ್ತೆ ಬಾಂಬು. ಎಲ್ಲ ಹ್ಯುಮ್ಯಾನಿಟಿ ನಾಶ ಮಾಡಿಬಿಟ್ಟು ನಾನೊಬ್ಬನೇ ಆನಂದದಿಂದ ಇರ್ತೀನಿ ಅಂತ. ನಾನೊಬ್ಬನೇ ಬ್ರಹ್ಮ. ಎಷ್ಟು ಜನ ಟ್ರೈ ಮಾಡಿದ್ರು ಗೊತ್ತಾ? ಅದು ಎಲ್ಲ ರಾಕ್ಷಸರು ಟ್ರೈ ಮಾಡಿದ್ದಾರೆ. ಎಲ್ಲ ಜಗತ್ತನ್ನು ನಾಶ ಮಾಡಿ ನಾನೊಬ್ಬನೇ ಇರ್ತೀನಿ ಅಂತ. ದಿ ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಷಿಯಸ್ನೆಸ್ ಟು ಪರ್ವೇಡ್ ಆಲ್ ಜೀವಾಸ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.